ಭಾರತದ ಒಡಿಶಾ ರಾಜ್ಯದಲ್ಲಿ ಪುರಿ ತನ್ನ ಒಡಲಲ್ಲಿ ನಿಜಕ್ಕೂ ಚಮತ್ಕಾರಾಂಶಗಳನ್ನು ಅಡಗಿಸಿಟ್ಕೊಂಡಿದೆ. ಈ ಚಮತ್ಕಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಜ್ಞಾನಕ್ಕೂ ಕೂಡ ಸವಾಲಾಗಿದೆ. ಸೈನ್ಸ್, ಜಿಯೋಗ್ರಫಿ, ಕೆಮಿಸ್ಟ್ರಿ ಎಲ್ಲವೂ ಇಲ್ಲಿ ಸುಳ್ಳಾಗಿದೆ. ಹಿಂದೂಗಳ ಪ್ರಕಾರ 4 ಧಾಮಗಳಿವೆ. ಒಂದು ಬದ್ರಿನಾಥ ಧಾಮ, ದ್ವಾರಕಾ ಧಾಮ, ರಾಮೇಶ್ವರಂ ಮತ್ತು ಪುರಿ ಜಗನ್ನಾಥ. ನಾವಿವತ್ತು ಪುರಿ ಜಗನ್ನಾಥನ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಇಂದಿಗೂ ಶ್ರೀಕೃಷ್ಣನ ಹೃದಯದ ಮಾತು ಪಿಸುಗುಟ್ಟಿದೆ. ಯಾವುದೇ ದೇವಸ್ಥಾನ ನೋಡಿ, ಅಲ್ಲಿನ ಮೂರ್ತಿ ಕಲ್ಲು ಅಥವಾ ಕಬ್ಬಿಣದಿಂದ ಮಾಡಲಾಗಿರುತ್ತೆ. ಆದರೆ ಜಗನ್ನಾಥನ ಮಂದಿರದಲ್ಲಿ ಮಾತ್ರ ದೇವರ ಮೂರ್ತಿಯನ್ನ ಕಟ್ಟಿಗೆಯಿಂದ ಮಾಡಲಾಗಿದೆ. ಅಷ್ಟಕ್ಕೂ ಈ ಮೂರ್ತಿಯನ್ನ ಕಟ್ಟಿಗೆಯಿಂದ ಮಾಡಿದ್ಯಾಕೆ? ಈ ಬಗ್ಗೆ ಹೇಳ್ತೀವಿ ಕೇಳಿ. BC 3102 ಜಾರ ಹೆಸರಿನ ಒಬ್ಬ ಬೇಟೆಗಾರನ ಬಾಣ ತಪ್ಪಿ ಶ್ರೀಕೃಷ್ಣನ ಪಾದಕ್ಕೆ ಬಿದ್ದಿತ್ತು. ಇದರಿಂದ ಶ್ರೀಕೃಷ್ಣ ಮರಣ ಹೊಂತಾನೆ. ಆಗ ಬೇಟೆಗಾರ ಜಾರ ವಿಧಿವಿಧಾನಗಳಂತೆ ಕೃಷ್ಣನ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದ. ಆದರೆ ಚಿತೆಯೆಲ್ಲ ಉರಿದ ಮೇಲೆ ಒಂದು ಅಚ್ಚರಿಯ ದೃಶ್ಯ ಜಾರ ಕಣ್ಣಿಗೆ ಕಂಡಿತ್ತು. ಕಣ್ಣಿಗೆ ಕುಕ್ಕುವಂತೆ ಅದೊಂದು ವಸ್ತು ಇನ್ನೂ ಭಸ್ಮವಾಗಿರಲಿಲ್ಲ. ಆದರೆ ಆ ವಸ್ತು ಏನು ಅನ್ನೋದು ಜಾರಾಗೆ ಗೊತ್ತಾಗಿರಲಿಲ್ಲ. ಹಾಗಾಗಿ ಅದನ್ನು ಎತ್ಕೊಂಡು ಮಾರೋದಕ್ಕೆ ಅಂತ ಹೊರಟು ನಿಂತ. ಆದರೆ ಅದನ್ನು ಖರೀದಿಸೋದಿರಲಿ, ಅದನ್ನು ಯಾರೂ ಮುಟ್ಟಿಯೂ ಇಲ್ಲ. ಕೊನೆಗೆ ಆ ವಸ್ತುವನ್ನ ಒಂದು ಕಟ್ಟಿಗೆ ಮೇಲಿಟ್ಟು ಅದನ್ನು ನದಿಯಲ್ಲಿ ತೇಲಿಬಿಟ್ಟ. ಗುಪ್ತ ಸಾಮ್ರಾಜ್ಯದ ಆವಂತಿಕ ರಾಜ ಇಂದ್ರನು ವಿಷ್ಣುವಿನ ಪರಮ ಭಕ್ತನಾಗಿದ್ದ. ಒಂದಿನ ವಿಷ್ಣು ರಾಜನ ಕನಸಿನಲ್ಲಿ ಬಂದು ನದಿಯಲ್ಲಿ ಕಟ್ಟಿಗೆಯೊಂದರ ಮೇಲೆ ನಾನು ನಿನಗೆ ಸಿಗ್ತೇನೆ ಅಂತ ಹೇಳಿದ್ದ. ಕನಸಿನ ಅನುಸಾರ ಮರುದಿನವೇ ರಾಜ ನದಿಯ ಬಳಿ ಹೋದಾಗ ಕೆಲವೇ ದೂರದ ಅನತಿಯಲ್ಲಿ ಕಟ್ಟಿಗೆಯ ತುಂಡೊಂದು ಕಾಣಿಸಿತ್ತು. ಕ್ಷಣವೂ ತಡ ಮಾಡದೆ ರಾಜ ಆ ಕಟ್ಟಿಗೆ ತುಂಡನ್ನ ಅರಮನೆಗೆ ತೆಗೆದುಕೊಂಡು ಬಂದ. ಆದರೆ ದೈತ್ಯ ಶಿಲ್ಪಿಗಳಿಂದಲೂ ಆ ಕಟ್ಟಿಗೆಯಿಂದ ಮೂರ್ತಿ ಮಾಡಲು ಸಾಧ್ಯವೇ ಆಗಲಿಲ್ಲ. ಕೆಲ ದಿನಗಳ ಬಳಿಕ ರಾಜನ ಬಳಿ ಬಂದ ಒಬ್ಬ ಶಿಲ್ಪಿ ತಾನು ಮೂರ್ತಿಯನ್ನು ಮಾಡಿಕೊಡುವುದಾಗಿ ಹೇಳಿದ್ದ. ಅದಕ್ಕಾಗಿ ಒಂದು ಷರತ್ತು ಕೂಡ ಹಾಕಿದ್ದ. ಈ ಮೂರ್ತಿ ಕೆತ್ತೋದಕ್ಕೆ ಬರೋಬ್ಬರಿ 21 ದಿನಗಳು ಬೇಕು ಅಂತ ಹೇಳಿದ್ದ. 21 ದಿನಗಳವರೆಗೂ ಯಾರೂ ಕೂಡ ತನಗೆ ತೊಂದರೆ ಕೊಡಬಾರ್ದು, ಯಾರೂ ಮಾತನಾಡಿಸಬಾರ್ದು ಅಂತ ಹೇಳಿದ್ದ. ರಾಜ ಆ ಶಿಲ್ಪಿಯ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಂಡು ಶಿಲ್ಪಿಗೆ ಮೂರ್ತಿ ಕೆತ್ತಲು ಒಪ್ಪಿಗೆ ಕೊಟ್ಟ. ಅದರಂತೆ ಮೂರ್ತಿ ಕೆತ್ತನೆಯ ಕೆಲಸ ಶುರುವಾಯಿತು. ಪ್ರತಿದಿನ ಆ ಶಿಲ್ಪಿ ಮೂರ್ತಿ ಕೆತ್ತನೆ ಮಾಡುವ ಶಬ್ದ ಕೂಡ ಕೇಳಿಸ್ತಿತ್ತು. ಆದರೆ ದಿನ ಕಳೆದಂತೆಲ್ಲ ಆ ಶಬ್ದ ನಿಂತು ಹೋಗಿತ್ತು. ಹಾಗಾಗಿ ಆವಂತಿಕ ರಾಣಿಗೆ ಆ ಶಿಲ್ಪಿ ನೀರು ಊಟವಿಲ್ಲದೆ ಸತ್ತಿರಬಹುದು ಅಂತ ಅನಿಸಿತ್ತು. ಇದೇ ಕಾರಣಕ್ಕೆ ಮೂರ್ತಿ ಕೆತ್ತನೆ ನಡೆಯುತ್ತಿದ್ದ ಕೋಣೆಯನ್ನ ತೆಗೆಸೋದಕ್ಕೆ ಮುಂದಾದರು. ರಾಜ ಕೂಡ ರಾಣಿ ಮಾತನ್ನ ಒಪ್ಪಿ ಕೋಣೆಯನ್ನು ತೆರೆಸಿದ್ದ. ಆದರೆ ಕೋಣೆ ಓಪನ್ ಆಗ್ತಿದ್ದಂತೆ ರಾಜನಿಗೆ ಅಚ್ಚರಿಯಾಗಿತ್ತು. ಯಾಕಂದ್ರೆ ಆ ಕೋಣೆ ಒಳಗಡೆ ಶಿಲ್ಪಿ ಇರಲೇ ಇಲ್ಲ. ಕೇವಲ 3 ಮೂರ್ತಿಗಳು ಮಾತ್ರ ಇತ್ತು. ಭಗವಾನ್ ಜಗನ್ನಾಥ, ಆತನ ಸಹೋದರ ಬಲಭದ್ರ, ಆತನ ಸಹೋದರ ಬಾಲಭದ್ರ ಮತ್ತು ಸಹೋದರಿ ಸುಭದ್ರೆಯ ಮೂರ್ತಿಗಳಿತ್ತು. ಇದೇ ಜಗನ್ನಾಥನ ಮೂರ್ತಿ ಮೇಲೆ ಕಬ್ಬಿಣದ ವಸ್ತುವನ್ನ ಇಡಲಾಗಿತ್ತು. ಅಸಲಿಗೆ ಅದು ಬೇರೆ ಏನೂ ಆಗಿರಲಿಲ್ಲ, ಸಾಕ್ಷಾತ್ ಶ್ರೀಕೃಷ್ಣನ ಹೃದಯವಾಗಿತ್ತು. ಹಾಗಂತ ಇದು ಸಾಮಾನ್ಯ ಮನುಷ್ಯರ ಹೃದಯದಂತೆ ಇರಲಿಲ್ಲ. ಏನ್ಷಿಯಂಟ್ ಅಡ್ವಾನ್ಸ್ ಟೆಕ್ನಾಲಜಿಯ ಸಾಕ್ಷಿಯಾಗಿದೆ. ಈ ಹೃದಯದಿಂದ ಎನರ್ಜಿ ಕೂಡ ಬರುತ್ತೆ. ಇದನ್ನೆಲ್ಲ ನೀವು ಪಠ್ಯದಲ್ಲಿ ಓದಿಯೇ ಇರ್ತೀವಿ. ಸ್ಟೋನ್ಸ್ ಮತ್ತು ಮೆಟಲ್ಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ, ಕಟ್ಟಿಗೆ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಇದೇ ಕಾರಣಕ್ಕೆ ಜಗನ್ನಾಥನ ಮಂದಿರದಲ್ಲಿರುವ ಮೂರ್ತಿಗಳನ್ನ ಕಟ್ಟಿಗೆಯಿಂದ ಮಾಡಲಾಗಿದೆ. ಇದಷ್ಟೇ ಅಲ್ಲ, ಪ್ರತಿ 12 ವರ್ಷಕ್ಕೊಮ್ಮೆ ಹೊಸ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಶ್ರೀಕೃಷ್ಣನ ಹೃದಯವನ್ನ ಈ ಹೊಸ ಮೂರ್ತಿಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಅಚ್ಚರಿ ಅಂದ್ರೆ ಈ ಮೂರ್ತಿಗಳನ್ನ ಶಿಫ್ಟ್ ಮಾಡುವ ಪ್ರಕ್ರಿಯೆ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಈ ಪ್ರಕ್ರಿಯೆ ದಿನ ಮಂದಿರದೊಳಗಡೆ ಯಾರಿಗೂ ಪ್ರವೇಶ ಇರುವುದಿಲ್ಲ. ಇಡೀ ನಗರದ ವಿದ್ಯುತ್ತನ್ನ ಕಡಿತಗೊಳಿಸಲಾಗುತ್ತೆ. ಮಂದಿರದ ಮುಖ್ಯ ಅರ್ಚಕನ ಕಣ್ಣಿಗೆ ಪಟ್ಟಿ ಕಟ್ಟಿ ಕೈಗಳಿಗೆ ದಪ್ಪನೆಯ ಗ್ಲೌಸ್ಗಳನ್ನು ಹಾಕಲಾಗುತ್ತೆ. ಸಂಪೂರ್ಣ ಕತ್ತಲಲ್ಲಿ ಈ ಹೃದಯವನ್ನ ಹಳೆ ಮೂರ್ತಿಯಿಂದ ತೆಗೆದು ಹೊಸ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯನ್ನ ಕೈಗೊಂಡ ಅರ್ಚಕರು ಹೇಳುವಂತೆ ಅವರು ಶ್ರೀಕೃಷ್ಣನ ಹೃದಯವನ್ನ ನೋಡದೇ ಇದ್ರು ಇದನ್ನ ಕೈಯಲ್ಲಿ ಹಿಡ್ಕೊಂಡಾಗ ಥೇಟ್ ಮೊಲವನ್ನ ಹಿಡಿದುಕೊಂಡಂತೆ ಭಾಸವಾಗುತ್ತದೆ. ಇಲ್ಲಿ ಇನ್ನೂ ಅಚ್ಚರಿ ಏನಂದ್ರೆ, ಯಾರಾದ್ರೂ ಈ ಬ್ರಹ್ಮ ಪದಾರ್ಥವನ್ನ ನೋಡಿದ್ರೆ ತಕ್ಷಣವೇ ಅವರ ಪ್ರಾಣ ಹೋಗುತ್ತೆ ಅನ್ನೋದು ನಂಬಿಕೆ. ಇದೇ ಕಾರಣಕ್ಕೆ ಕಣ್ಣಿಗೆ ಪಟ್ಟಿ ಕಟ್ಟದೆ ಈ ಪ್ರಕ್ರಿಯೆಯನ್ನ ಮಾಡುವುದೇ ಇಲ್ಲ. ಇನ್ನು ಈ ಮಂದಿರದ ಗೋಪುರದ ಮೇಲೆ ಒಂದು ಧ್ವಜವಿದೆ. ಈ ಬಾವುಟ ವಿಜ್ಞಾನಕ್ಕೂ ಸವಾಲಾಗಿದೆ. ಗಾಳಿ ಯಾವ ದಿಕ್ಕಿನಲ್ಲಿ ಬರುತ್ತೋ ಗಾಳಿಪಟ ಕೂಡ ಅದೇ ದಿಕ್ಕಿನಲ್ಲಿ ಹಾರುತ್ತೆ. ಅದರಂತೆ ಬಾವುಟ ಕೂಡ ಅದೇ ದಿಕ್ಕಿನಲ್ಲಿ ಹಾರಾಡಬೇಕು. ಆದರೆ ಜಗನ್ನಾಥನ ಸನ್ನಿಧಿಯಲ್ಲಿ ಈ ಬಾವುಟ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ. ಇದಕ್ಕೆ ಕಾರಣ ಏನು ಅನ್ನೋದು ಇಲ್ಲಿ ತನಕ ತಿಳಿದು ಬಂದಿಲ್ಲ. ಇನ್ನೂ ಒಂದು ವಿಚಾರ ಏನಂದ್ರೆ, ಈ ಧ್ವಜವನ್ನ ಪ್ರತಿದಿನ ಬದಲಾಯಿಸಲಾಗುತ್ತೆ.
ಇದಕ್ಕೆ ದೇವಸ್ಥಾನದ ಸಿಬ್ಬಂದಿ 240 ಮೀಟರ್ ಎತ್ತರದ ಗೋಪುರವನ್ನು ದಿನಾಲೂ ಹತ್ತಿ ಬದಲಾಯಿಸುತ್ತಾನೆ. ಒಂದು ವೇಳೆ ಒಂದೇ ಒಂದು ದಿನ ಕೂಡ ಈ ಧ್ವಜ ಬದಲಾಯಿಸದೇ ಇದ್ರೆ ಜಗನ್ನಾಥನ ಮಂದಿರ ಬರೋಬ್ಬರಿ 18 ವರ್ಷಗಳ ಕಾಲ ಬಂದಾಗಲಿದೆ ಎನ್ನುವುದು ನಂಬಿಕೆ. ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಇಲ್ಲಿ ನಿತ್ಯವೂ ಪ್ರಸಾದ ನೀಡಲಾಗುತ್ತೆ. ನಿತ್ಯ ಇಲ್ಲಿ 500 ಜನರಿಗಾಗಿ ಪ್ರಸಾದ ಮಾಡಲಾಗುತ್ತೆ. ಕೆಲವೊಂದು ಸಾರಿ ಈ ಸಂಖ್ಯೆ 1000 ಗಡಿ ದಾಟಿ ಬಿಡುತ್ತೆ. ಆದರೆ ಜಗನ್ನಾಥನ ಮಂದಿರದಲ್ಲಿ ಇಲ್ಲಿ ತನಕ ಒಂದು ದಿನವೂ ಭಕ್ತರಿಗೆ ಪ್ರಸಾದ ಕಮ್ಮಿ ಆಗಿಲ್ಲ. ಇದಷ್ಟೇ ಅಲ್ಲ, ಇಲ್ಲಿ ಪ್ರಸಾದ ತಯಾರಿ ಮಾಡೋದ್ರಲ್ಲೂ ಒಂದು ಅಚ್ಚರಿ ಅಡಗಿದೆ. ಅದೇನೆಂದ್ರೆ ಕಟ್ಟಿಗೆ ಒಲೆಯಲ್ಲಿ 7 ಮಣ್ಣಿನ ಮಡಿಕೆಯನ್ನ ಒಂದರ ಮೇಲೊಂದರಂತೆ ಇಟ್ಟು ಅಡಿಗೆ ತಯಾರಿಸಲಾಗುತ್ತೆ. ಸೈನ್ಸ್ ಪ್ರಕಾರ ಕೆಳಗಡೆ ಇರುವ ಮಡಿಕೆಯಲ್ಲಿ ಆಹಾರ ಬೇಯಬೇಕು. ಆದರೆ ಪುರಿ ಜಗನ್ನಾಥನ ಮಂದಿರದಲ್ಲಿ ಸೈನ್ಸ್ ಮತ್ತು ಲಾಜಿಕ್ ಕೆಲಸ ಮಾಡಲ್ಲ. ಯಾಕಂದ್ರೆ ಈ 7 ಮಡಿಕೆಯ ಪೈಕಿ ಮೇಲ್ಗಡೆ ಇರುವ ಮಡಿಕೆಯಲ್ಲಿ ಮೊದಲು ಆಹಾರ ಬೇಯುತ್ತೆ, ಆಮೇಲೆ ಅದರ ಕೆಳಗಡೆ ಇರೋದು, ನಂತರ ಅದರ ಕೆಳಗಡೆ, ಹೀಗೆ ಕೊನೆಯಲ್ಲಿ ಇಟ್ಟಿದ್ದ ಮಡಿಕೆಯಲ್ಲಿರುವ ಆಹಾರ ಲೇಟ್ ಆಗಿ ಬೇಯುತ್ತೆ. ಹೌದು, ಇದು ಹೇಗೆ ಸಾಧ್ಯ ಅಂತ ನಿಮಗೂ ಅಚ್ಚರಿಯಾಗಬಹುದು. ಆದರೆ ಈ ಅಚ್ಚರಿಯನ್ನ ಇಲ್ಲಿವರೆಗೂ ಯಾರಿಗೂ ಭೇದಿಸಲು ಆಗಲಿಲ್ಲ. ಈ ಮಂದಿರ ವೈಭವವನ್ನ ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ ಬಿಡಿ. ಇಷ್ಟೊಂದು ಬೃಹತ್ ಮಂದಿರವನ್ನ ಯಾವುದೇ ತಂತ್ರಜ್ಞಾನವಿಲ್ಲದೆ ಕಟ್ಟೋದು ಅಂದ್ರೆ ಅದು ನಿಜಕ್ಕೂ ಸಾಮಾನ್ಯದ ಕೆಲಸ ಅಲ್ವೇ ಅಲ್ಲ. 214 ಅಡಿ ಉದ್ದವಿರುವ ದೇವಸ್ಥಾನದ ಗೋಪುರದ ನೆರಳು ಇಲ್ಲಿ ತನಕ ಕಂಡೇ ಇಲ್ಲ. ನಿಮಗೆ ಈ ವಿಚಾರ ಕೇಳಿ ಶಾಕ್ ಅನಿಸ್ಬೋದು, ಆದರೆ ಇದು ಸತ್ಯ. ಇಷ್ಟಕ್ಕೆ ಪುರಿ ಜಗನ್ನಾಥನ ಅಚ್ಚರಿಗಳು ಅಂತ್ಯವಾಗಿಲ್ಲ. ಸಾಮಾನ್ಯವಾಗಿ ಒಂದು ದೇವಸ್ಥಾನದ ಗೋಪುರದ ಮೇಲೆ ಪಕ್ಷಿಗಳು ಹಾರಾಡೋದು, ಕೂರೋದು ಸಾಮಾನ್ಯ. ಆದರೆ ಪುರಿ ಜಗನ್ನಾಥನ ಮಂದಿರದ ಮೇಲೆ ಒಂದೇ ಒಂದು ಪಕ್ಷಿ ಕೂತಿರುವ ಇತಿಹಾಸವೇ ಇಲ್ಲ. ಇನ್ನು ಸುದರ್ಶನ ಚಕ್ರದ ಬಗ್ಗೆ ನೀವು ಕೇಳಿ ಇರ್ತೀರ. ಭಗವಾನ್ ವಿಷ್ಣುವಿನ ಅಸ್ತ್ರವಿದು. ಜಗನ್ನಾಥನ ಮಂದಿರದ ಮೇಲೆಯೂ ಒಂದು ಸುದರ್ಶನ ಚಕ್ರವಿದೆ. ಅಚ್ಚರಿ ಏನಂದ್ರೆ ಆ ಚಕ್ರವನ್ನು ನೀವು ಯಾವುದೇ ದಿಕ್ಕಿನಿಂದಲೂ ನೋಡಿದ್ರೂ ಅದು ನಿಮ್ಮನ್ನೇ ನೋಡುತ್ತಿರುವ ತರಹ ಕಾಣಿಸುತ್ತೆ. ಜಗನ್ನಾಥನ ಹೆಸರಿನಲ್ಲಿರುವಂತೆ ಜಗತ್ತಿನ ನಾಥನ ಸನ್ನಿಧಿಗೆ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ಲಕ್ಷಾಂತರ ಭಕ್ತರು ತಮ್ಮ ಸೇವೆ ಸಲ್ಲಿಸೋದಕ್ಕೆ ಆಗಮಿಸ್ತಾರೆ. ಆದರೆ ಈ ಮಂದಿರದಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಪ್ರವೇಶ ಇದೆ. ಅನ್ಯ ಧರ್ಮದವರು ಹೊರಗಿನಿಂದಲೂ ದರ್ಶನ ಮಾಡಿಸಲಾಗುತ್ತೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಗೂ ಕೂಡ ಈ ದೇವಸ್ಥಾನದೊಳಗೆ ಬಿಟ್ಟಿರಲಿಲ್ಲ. ಇಂದಿರಾ ಗಾಂಧಿ ಪಾರ್ಸಿ ಅನ್ನೋ ಕಾರಣಕ್ಕೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಇನ್ನು 2005ರಲ್ಲಿ ಥಾಯ್ಲೆಂಡ್ ರಾಣಿ ಮಹಾಚಕ್ರಿ ಸಿಂಧೂರನ್ಗೂ ಕೂಡ ಪುರಿ ದೇವಾಲಯದ ಒಳಗೆ ಬಿಟ್ಟಿರಲಿಲ್ಲ. ಯಾಕಂದ್ರೆ ಇಲ್ಲಿ ವಿದೇಶಿಯರಿಗೆ ಅನುಮತಿಯೇ ಇಲ್ಲ. ಇದಾಗಿತ್ತು ಪುರಿ ಜಗನ್ನಾಥನ ಅಚ್ಚರಿಗಳು. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ.